ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರಿಗೆ ಮೇ 5, 6, 7, 8, 9, 10 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಏಕೆಂದರೆ ಮೇ 5ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಈ ಸಮಯ ನೀವು ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರ್ದು. ಅಪ್ಪಿತಪ್ಪಿ ಕೊಟ್ಟರೂ ಕೂಡ ನಿಮ್ಮ ಜೀವನದ ಅದೃಷ್ಟವೆಲ್ಲವೂ ಕೈತಪ್ಪಿ ಹೋಗುತ್ತದೆ. ಏಕೆಂದರೆ ಮಂಗಳವಾರ ಬಂದಿರುವಂಥ ಅಂಗಾರಕ ಚತುರ್ಥಿ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿಘ್ನಗಳು, ತೊಂದರೆಗಳು, ಸರ್ವ ಸಮಸ್ಯೆಗಳು ಕೂಡ ಪರಿಹಾರವಾಗುವಂತಹ ಶುಭ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ 4 ದಿನ ಬಹಳಷ್ಟು ಅದ್ಭುತವಾಗಿರುತ್ತದೆ. ಮಹಾ ತಿರುವು ಬರುತ್ತದೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ವಿಶೇಷವಾದ ಸಂದರ್ಭ ಶುರುವಾಗುವಂತಹ ಸಮಯ 2026 ಮೇ ತಿಂಗಳು 5ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ವಜ್ರಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗಿರುವಂತಹ ಸಮಯ. ಅದಕ್ಕಾಗಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಜೀವ ಕಳೆದು ಹೋದರೂ ನಾನು ನಿಮಗೆ ಒಂದು ಹೇಳುತ್ತಿರುವಂತಹ ವಿಷಯವನ್ನು ತಪ್ಪಾಗಿ ಆದರೂ ಕೂಡ ಯಾರಿಗೂ ಹೇಳಬಾರ್ದು. ನೀವು ಈ ಒಂದು ಸಣ್ಣ ಪುಟ್ಟ ತಪ್ಪನ್ನು ದೂರ ಮಾಡಿಕೊಂಡ್ರೆ ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯುತ್ತದೆ. ಇಲ್ಲವಾದರೆ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಕೈಯಲ್ಲಿರೋದನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬರುವಂತಹ ಸಮಯವಾಗುತ್ತೆ. ಆದ್ದರಿಂದ ನಿಮ್ಮ ಬಳಿಯಲ್ಲಿ ಇರುವಂತಹ ಯಾವುದೇ ಬಯಸುವಂತಹ ಮನೆ, ವಾಹನ, ಸಂಪತ್ತು ನಿಮ್ಮನ್ನು ಹೇಗೆ ಹುಡುಕಿಕೊಂಡು ಬರುತ್ತದೆ. ನೀವು ಬದುಕುತ್ತಿರುವಂತಹ ಬದುಕು ನಿಮ್ಮನ್ನು ಮುಂದಿನ ಯಾವ ರೀತಿಯ ಒಂದು ವಿಶೇಷವಾದ ತಿರುಗೆ ಸಜ್ಜು ಮಾಡುತ್ತಿದೆ. ಒಟ್ಟಾರೆ ಕಳೆದ 15 ವರ್ಷಗಳಿಂದ ನಿಮ್ಮನ್ನು ಸಾವಿನ ಹಂಚಿನಿಂದ ರಕ್ಷಿಸಿದಂತಹ ಆ ದೈವಿಕ ಶಕ್ತಿ ಈಗ ನಿಮ್ಮ ಮೇಲೆ ಏಕಕೋಪಗೊಂಡಿದೆ. ಈ ರಹಸ್ಯವನ್ನು ತಿಳಿದುಕೊಳ್ಳಲು ನೀವು ಬಯಸಿದ್ದೇ ಆದರೆ ಖಂಡಿತವಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ಓಂ ಗಣೇಶ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಬೇಕು. ಹೌದು, ನಿಮ್ಮ ಒಂದು ಸಣ್ಣ ಕಮೆಂಟ್ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಶಕ್ತಿ ತುಂಬುತ್ತೆ, ಧೈರ್ಯವನ್ನು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಮುಚ್ಚಿರುವಂತಹ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳೋಕೆ ಸಮಯವಾಗುತ್ತೆ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವಂತಹ ವಿಶೇಷವಾದ ಬದಲಾವಣೆ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ವಿವರಗಳನ್ನು ತಿಳಿದುಕೊಳ್ಳುವ ಮೊದಲು ನೀವು ಎಲ್ಲವನ್ನ ಕೂಡ ಸರಿಯಾಗಿ ಅಧ್ಯಯನ ಮಾಡಬೇಕು. ಏಕೆಂದರೆ ಸಿಂಹ ರಾಶಿಯವರು ಬಹಳಷ್ಟು ವಿಶೇಷವಾದ ವ್ಯಕ್ತಿತ್ವದವರು. ನಿಮ್ಮ ಕುಟುಂಬವೇ ಆಗಿರಲಿ, ನಿಮ್ಮ ಜೀವನವೇ ಆಗಿರಲಿ, ಯಾವುದೇ ಆಗಿರಲಿ, ನೀವು ಎಲ್ಲವನ್ನ ಕೂಡ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸ್ಕೊಂಡು ಹೋಗುವಂತಹ ಶಕ್ತಿಯನ್ನು ಹೊಂದಿದ್ದೀರಾ. ಆದ್ದರಿಂದ ನಿಮಗೆ ಎಲ್ಲವೂ ಶುಭವಾಗಲಿ ಅಂತ ಹಾರೈಸ್ತಾ ನಿಮ್ಮ ಜೀವನದ ಸಮಸ್ಯೆಗಳನ್ನು ಹಿಂದಿನಿಂದ ಮುಕ್ತಾಯಗೊಳಿಸುವಂತಹ ವಿಶೇಷವಾದ ಹಂತಕ್ಕೆ ಬಂದು ತಲುಪಿದ್ದೀರಾ. ನೀವು ಇನ್ನು ಮುಂದೆ ಮರೆಯಬಾರದು. ಸಣ್ಣ ಪುಟ್ಟ ಬಂಧವು ನಿಮಗೆ ಬಹಳಷ್ಟು ಶಕ್ತಿಯನ್ನು ನೀಡುತ್ತದೆ, ನಿಮ್ಮ ಆಸೆ ಈಡೇರಿಸುತ್ತದೆ. ಈ ಸಂದರ್ಭದಲ್ಲಿ ಭಕ್ತಿಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಸುಸಂದರ್ಭ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಮನೆ ಸಂಪತ್ತಿನಿಂದ ತುಂಬುತ್ತದೆ. ಈಗ ರಹಸ್ಯವಾದ ವಸ್ತು ಯಾವುದು ಮತ್ತು ನೀವು ಯಾವ ತಪ್ಪನ್ನು ಮಾಡಬಾರ್ದು ಎಂಬುದನ್ನು ವಿಶೇಷವಾಗಿ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಯಾವತ್ತೂ ಕೂಡ ಆತ್ಮವಿಶ್ವಾಸದಿಂದ ಇರ್ತಾರೆ. ಎಲ್ಲ ಕೆಲಸವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಮತ್ತು 2026 ಮೇ ತಿಂಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಕೂಡ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಏಕೆಂದರೆ ಈ 3 ದಿನಗಳಲ್ಲಿ ನಿಮಗೆ ವಜ್ರದಂತಹ ದಿನಗಳು ಬರ್ತಾ ಇದೆ. 2026 ನಿಲ್ಲಿಸಲಾಗದ ಎಲ್ಲ ಕೆಲಸಗಳು ಈಗ ಪುನಃ ಪ್ರಾರಂಭವಾಗುತ್ತದೆ. ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಸಮಯ ಇದಾಗಿರುತ್ತೆ. ಈ ವಿಡಿಯೋದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಧ್ಯಕ್ಕೆ ನಿಲ್ಲಿಸಿದರೆ ನಿಮಗೆ ಯಾವುದು ಕೂಡ ಅರ್ಥವಾಗೋದಿಲ್ಲ. ನೀವು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆ ಒಂದು ವಸ್ತು ವಿಶೇಷವಾಗಿ ನೀವು ಜೋಪಾನ ಮಾಡಬೇಕಾಗಿರುತ್ತೆ. ಆದ್ದರಿಂದಾಗಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಅಸಡ್ಡೆಯನ್ನು ತೋರಿಸಬೇಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಹಿತಶತ್ರುಗಳನ್ನು ದೂರ ಮಾಡಿ ಉತ್ತಮವಾದ ತಿರುವಿಗೆ, ದೈವಿಕವಾದ ಶಕ್ತಿಗೆ ನಿಮ್ಮ ಜೀವನವನ್ನು ಸಜ್ಜು ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯವಾಗಿರುತ್ತೆ. ಆದ್ದರಿಂದ ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತವಾದ ವಿಷಯ, ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಿ. ಒಟ್ಟಾರೆಯಾಗಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ನಿಮಗೆ ಬರುವಂತಹ ಯಾವುದೇ ಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಶಕ್ತಿಶಾಲಿ ಮಾಡಲು ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾದಂತಹ ವಿಶೇಷವಾದ ತಿರುವು ಪ್ರಾರಂಭವಾಗುತ್ತದೆ. ಅದು ನಿಮ್ಮ ಪ್ರತಿಯೊಂದು ದಿಕ್ಕಿಗೂ ಕೂಡ ಒಳ್ಳೆಯ ಒಂದು ಸಿಹಿ ಸುದ್ದಿ ಮತ್ತು ಚಿಹ್ನೆಗಳನ್ನು ನೀಡುತ್ತದೆ. ಕಳೆದ 5-6 ವರ್ಷಗಳಲ್ಲಿ ನೀವು ಅನುಭವಿಸಿರುವಂತಹ ಮಾನಸಿಕ ಯಾತನೆ ಅಷ್ಟೇ ಅಲ್ಲ, ಕಷ್ಟಗಳು ನಿಮ್ಮನ್ನು ನರಳುವಂತೆ ಮಾಡ್ತಾ ಇದೆ. ಆದರೆ ಈ ಕಷ್ಟದ ಸಮಯ ಮುಗಿಯುತ್ತಾ ಇದೆ. ನೀವು ಇನ್ನು ಮುಂದೆ ಭಯ ಪಡಬೇಕಾಗಿಲ್ಲ. ಇನ್ನು ಮುಂದಿನ 48 ಗಂಟೆಗಳು ನಿಮ್ಮ ಜೀವನವನ್ನು ಹೊಸ ಬೆಳಕಿನಿಂದ ಬದಲಾಯಿಸುತ್ತದೆ. ಏಕೆಂದರೆ ಮಂಗಳವಾರ ವಿಶೇಷವಾಗಿ ಅಂಗಾರಕ ಚತುರ್ಥಿ ನಿಮ್ಮ ಜೀವನದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಜನರು ಕಷ್ಟಗಳು ನಿಮ್ಮನ್ನು ಹಲವಾರು ವರ್ಷಗಳಿಂದ ನರಳುವಂತೆ ಮಾಡ್ತಾ ಇದೆ. ಆದರೆ ಈಗ ದುಸ್ಸಪ್ನ ಮುಗಿದಿದೆ, ನಿಮ್ಮ ಕಷ್ಟಗಳು ಮುಗಿದಿದೆ, ವಿಶೇಷವಾದ ಹಂತಕ್ಕೆ ತಲುಪಿದ್ದೀರಾ. ಭಯ ಪಡುವ ಅಗತ್ಯವಿಲ್ಲ. 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ
ನಿಮ್ಮ ಜೀವನದ ಸಮಸ್ಯೆಗಳಾದ ಸ್ತ್ರೀಪುರುಷ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸು ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ, ದೇವತೆಗಳ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವಂತಹ ಎಲ್ಲ ಕಹಿ ಅನುಭವಗಳು ನಿಮ್ಮ ಹಿಂದಿನ ಕರ್ಮದ ಫಲವಾಗಿತ್ತು. ನೀವು ಅವುಗಳನ್ನು ಈ ಜನ್ಮದಲ್ಲಿ ಅನುಭವಿಸಿದ್ದೀರಾ ಮತ್ತು ಅವುಗಳನ್ನು ಸಂಪೂರ್ಣವಾಗಿ ನೋಡಿದ್ದೀರಾ. ಈಗ ಕರ್ಮದ ಫಲ ಮುಗಿಯುತ್ತಾ ಬಂದಿದೆ. ನಿಮ್ಮ ಜೀವನವು ಹೊಸ ಬೆಳಕಿನಿಂದ ತುಂಬುತ್ತದೆ. ಯಶಸ್ಸಿನ ಕೀಲಿಕೈ ಈಗ ನಿಮ್ಮ ಕೈಯಲ್ಲೇ ಇರುತ್ತದೆ. ಅದನ್ನು ತೆಗೆಯೋದು ಹೇಗೆ? ಅದೃಷ್ಟದಲ್ಲಿ ಮುಚ್ಚಿರುವಂತಹ ಬಾಗಿಲನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ನಾವು ಯಾವ ರೀತಿ ಒಳಗೆ ಹೆಜ್ಜೆಯನ್ನು ಇಡಬೇಕು. ಅದ್ಭುತವಾಗಿರುವಂತಹ ವಿಶೇಷವಾದ ಗಂಟೆಗಳು ಪ್ರಾರಂಭವಾಗ್ತಾ ಇದೆ. 15 ವರ್ಷಗಳಿಂದ ನೀವು ಅನುಭವಿಸಿದಂತಹ ನರಕ ಯಾತನೆ, ಕಷ್ಟಗಳು, ದುಃಖ ದುಮ್ಮಾನಗಳು ದೂರವಾಗುತ್ತದೆ. ಈಗ ನಿಧಿ ಕೇವಲ 62 ಗಂಟೆಗಳ ಒಳಗಾಗಿ ನಿಮ್ಮದಾಗುತ್ತದೆ. ಹಲವು ವರ್ಷಗಳಿಂದ ಎಲ್ಲೋ ಹೂತು ಹೋಗಿದ್ದ ನಿಮ್ಮ ಅದೃಷ್ಟ ಈಗ ಹೊರಬರುತ್ತೆ. ಆದರೆ ಒಂದು ವಿಷಯವನ್ನು ನೆನಪಿಡಬೇಕು, ನಿಮ್ಮಿಂದ ಒಂದು ಸಣ್ಣ ತಪ್ಪು ಕೂಡ ಈ ಅವಕಾಶವನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದಾಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದೆ ಹಿಡಿ. ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸವನ್ನು ಮೊದಲು ನಿಲ್ಲಿಸಬೇಕು. ಎಲ್ಲ ನನಗೆ ಗೊತ್ತು, ಎಲ್ಲವನ್ನು ನಾನೇ ಮಾಡ್ತೀನಿ, ಎಲ್ಲ ನನ್ನ ಒಂದು ಹಿಡಿತದಲ್ಲೇ ಇರಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಹೊರಬರಬೇಕು. ಏಕೆಂದರೆ ನಿಮ್ಮ ಜೀವನವನ್ನು ಈಗ ನೀವು ಬದಲಾಯಿಸ್ಕೊಳ್ಬೇಕು ಅಂದರೆ ತಾಳ್ಮೆ, ಶ್ರದ್ಧೆ, ಭಕ್ತಿ, ಧೈರ್ಯ ಎಲ್ಲವೂ ಕೂಡ ಮುಖ್ಯವಾಗುತ್ತೆ. ಈ ಒಂದೊಂದು ಗಂಟೆಯ ಸಮಯವು ಕೂಡ ನಿಮಗೆ ವಜ್ರಕ್ಕಿಂತಲೂ ಅಮೂಲ್ಯವಾಗಿರುತ್ತದೆ. ಅದರಿಂದಾಗಿ ನೀವು ತಪ್ಪು ಮಾಡದಂತೆ ಎಚ್ಚರ ವಹಿಸಿದರೆ ನಿಮ್ಮ ಅದೃಷ್ಟವು ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ. ನೀವು ಬಾಲ್ಯದಿಂದಲೂ ಕನಸು ಕಾಣುತ್ತಿರುವಂತಹ ಕನಸು ಮತ್ತು ಶತಮಾನಗಳಿಂದ ನೀವು ಶ್ರಮಿಸುತ್ತಿರುವಂತಹ ಅನ್ವೇಷಣೆ ಈಗ ನನಸಾಗುತ್ತದೆ. ಹಣ ಮತ್ತು ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಾಹನ, ಸ್ವಂತ ಮನೆ ಇವೆಲ್ಲವೂ ಕೂಡ ತಾನಾಗಿಯೇ ನಿಮಗೆ ಸಿಗುತ್ತದೆ. ಆದ್ದರಿಂದ ಇನ್ನು ಮುಂದಿನ 24 ಗಂಟೆಯ ಒಳಗಾಗಿ ದೇವರ ಆಶೀರ್ವಾದಕ್ಕೆ ನಿಮ್ಮ ಎಲ್ಲ ಗುರಿಗಳನ್ನು ಈಡೇರಿಸುತ್ತವೆ. ನಿಮ್ಮ ಮಾತುಗಳು ಈಗ ಈಡೇರುತ್ತವೆ. ಎಲ್ಲೋ ಬರೆದಿಟ್ಟುಕೊಂಡಿರಿ, ದೇವರ ಆಗಮನ ಅನಿವಾರ್ಯ. ಈ ಶುಭ ಸುದ್ದಿ ಖಂಡಿತವಾಗಿಯೂ ಬರುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ಶುಭ ಮತ್ತು ವಿಶೇಷವಾದ ಘಟನೆ ಸಂಭವಿಸುತ್ತದೆ. ಇದು ನಿಮ್ಮನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ದೊಡ್ಡದಾದ ತಿರುವು. ಚಿನ್ನದ ಮೊಟ್ಟೆ ಇಡುವಂತಹ ಹೆಬ್ಬಾತು ನಿಮ್ಮ ಮುಂದೆ ಬರುತ್ತದೆ. ಒಂದು ಉತ್ತಮವಾದ ಅವಕಾಶ. ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ಸುಮಾರು ವರ್ಷಗಳ ನಂತರದ ಕಷ್ಟಗಳು ಕೊನೆಗೊಳ್ಳುತ್ತೆ. ಕಣ್ಣೀರು ಅಂತ್ಯವಾಗುತ್ತೆ. ಜಾತಕದಲ್ಲಿ ಅಂತಹ ಅಪರೂಪವಾದ ಯೋಗ ರೂಪುಗೊಳ್ತಾ ಇದೆ. ನಿಮ್ಮ ಗ್ರಹದ ಹಾದಿ ತುಂಬ ಬಲವಾಗಿದೆ, ಬದಲಾಗಿದೆ. ಜೀವನವು ಇನ್ನು ಮುಂದೆ ಭೂಮಿಯ ಮೇಲೆ ಸ್ವರ್ಗದಂತೆ ಭಾಸವಾಗುತ್ತದೆ. ನಿಮ್ಮ ಅದೃಷ್ಟ ಚಿನ್ನ ಮತ್ತು ಬೆಳ್ಳಿಗಿಂತ ಭಿನ್ನವಾಗಿರುತ್ತೆ. ಈ ಪವಾಡವನ್ನು ಅನುಭವಿಸಲು ನೀವು ಸಿದ್ಧರಾಗಿರಬೇಕು. ಈ ರಾಶಿ ಚಕ್ರ ಚಿಹ್ನೆಯ ಜನರು ನಿಮ್ಮ ಜೀವನವು ಈಗ ಸ್ವರ್ಗದಂತೆ ಭಾಸವಾಗುತ್ತೆ. ನಿಮ್ಮ ಅದೃಷ್ಟ ಅದ್ಭುತವಾಗಿರುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ. ಸಮಸ್ಯೆಗಳನ್ನು ಪರಿಹರಿಸಲು ನೀವು ದೇವರನ್ನ ಪ್ರಾರ್ಥಿಸಿದಂತೆ ಯಾವಾಗಲೂ ಅದೇ ನಂಬಿಕೆಯಿಂದ ಪ್ರಾರ್ಥಿಸಿ. ನಿಮ್ಮ ಸಂಪೂರ್ಣ ಹೃದಯದಿಂದ ಕೇಳಿದರೆ ಆ ದೇವರು ಖಂಡಿತವಾಗಿ ಕೊಡುತ್ತಾನೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಇಷ್ಟು ವರ್ಷಗಳ ಕಾಲ ನಿಮ್ಮನ್ನ ನರಳಿದಂತೆ ರಕ್ಷಿಸಿದಂತಹ ತಕ್ಷಣ ಆ ಶಕ್ತಿ ನೀವು ಬೇಡಿಕೊಂಡ ತಕ್ಷಣ ತಾಯಿ ನಿಮ್ಮನ್ನ ಕ್ಷಮಿಸಿ ನಿಮ್ಮ ಬಳಿಗೆ ಹಿಂತಿರುಗಿ ಬರುತ್ತಾಳೆ. ಅಂದರೆ ಯಾವುದೇ ತಾಯಿ ಕೂಡ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದು ಕೆಲವೇ ಕ್ಷಣಗಳು ಮಾತ್ರ. ಮತ್ತೆ ತನ್ನ ತಾಯಿ ಕರುಳು ಮಕ್ಕಳನ್ನ ಜೋಪಾನ ಮಾಡೋದನ್ನ ಬಿಡೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಲದೇವತೆ ನಿಮ್ಮ ಕೈ ಹಿಡಿಯುವಂತಹ ಸಮಯ ಬಂದಿದೆ. ನಿಮ್ಮ ತಪ್ಪು ಸರಿಗಳನ್ನು ಈಗ ತಿದ್ದುಕೊಳ್ಳುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಮತ್ತೆ ಸಂಪತ್ತಿನಿಂದ ತುಂಬುತ್ತಾಳೆ. ಆದರೆ ನೀವು ಮಾಡಿದ ತಪ್ಪು ಏನು, ದೇವತೆಗೆ ಏಕೆ ಇಷ್ಟೊಂದು ಕೋಪ ಬಂತು ಎಂಬುದರ ವಿವರವನ್ನು ಕಂಡು ಹಿಡಿಯೋಣ. ತಾಯಿಯನ್ನ ಹೇಗೆ ಮೆಚ್ಚಿಸೋದು ಮತ್ತು ಕ್ಷಮೆ ಯಾಚಿಸೋದು ಎಂಬುದನ್ನು ಸಹ ನಾನು ವಿವರವಾಗಿ ತಿಳಿಸಿಕೊಡ್ತೇನೆ. ಆದ್ದರಿಂದ ಒಂದು ಕ್ಷಣವೂ ಬಿಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಭವಿಷ್ಯದಲ್ಲಿ ಎಲ್ಲವನ್ನ ಕಳೆದುಕೊಳ್ತೀರಾ. ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನೂ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಹಿಂದೆ ಎಷ್ಟೇ ತಪ್ಪುಗಳನ್ನು ಮಾಡಿದರೂ ದೇವತೆ ಈಗಲೂ ನಿಮ್ಮನ್ನು ರಕ್ಷಿಸಲು ಬಂದಿದ್ದಾರೆ. ಅಂದರೆ ಪ್ರತಿಯೊಂದು ಅಪಾಯದಲ್ಲೂ ಕೂಡ ನೀನು ನನ್ನ ಜೊತೆ ನಿಂತಿದ್ದೀಯಾ. ಅದೇ ರೀತಿ ಈಗ ಒಂದು ಸಣ್ಣ ತಪ್ಪಿನಿಂದಾಗಿ ಆ ತಾಯಿ ನಿಮ್ಮ ಕಡೆ ದೃಷ್ಟಿ ಹರಿಸಿದ್ದಾಳೆ ಮತ್ತು ನೀವು ಇನ್ನು ಮುಂದೆ ಭಯ ಪಡಬೇಕಾಗಿಲ್ಲ. ಆ ದೇವತೆ ನಿನ್ನ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ನಿಮ್ಮೊಂದಿಗೆ ಇರಲು ಒಂದೇ ಒಂದು ಮಾರ್ಗವಿದೆ. ಈ ಒಂದು ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿರುವಂತಹ ಸಿಂಹ ರಾಶಿಯವರೇ, ನೀವು ಮಾಡಬೇಕಾಗಿರೋದು ಸತತ 5 ದಿನಗಳ ಕಾಲ ಖಂಡಿತವಾಗಿ ದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು. ದುರ್ಗಾದೇವಿಗೆ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸಬೇಕು. ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಬೇಕು. ನಿಂಬೆಹಣ್ಣಿನ ದೀಪ ಬೆಳಗಿಸೋಕೆ ಸಾಧ್ಯವಿಲ್ಲ ಅನ್ನೋದಾದರೆ ತುಪ್ಪದ ದೀಪ
ತುಪ್ಪದ ದೀಪಾರಾಧನೆ ಆದರೂ ಮಾಡ್ಬೋದು, ಅದು ಸಾಧ್ಯವಾಗೋದಿಲ್ಲ ಅಂದರೆ ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ಇದನ್ನು ನೀವು ಖಂಡಿತವಾಗಿ ಸತತ 5 ದಿನಗಳ ಕಾಲ ಮಾಡಬೇಕು. ಅಷ್ಟೇ ಅಲ್ಲದೆ ಗಣೇಶ ದೇವನಿಗೆ ಪ್ರಿಯವಾಗಿರುವಂತಹ ಗರಿಕೆಯ ಹುಲ್ಲು ಮತ್ತು ಕಡಲೆಕಾಳಿನ ಹಾರ ಅಥವಾ ಕಡಲೆಕಾಳು ಉಸುಲಿಯನ್ನು ಭಕ್ತರಿಗೆ ಒಂದು 5 ಜನಕ್ಕಾರು ಹಂಚಬೇಕು. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಅಷ್ಟೇ ಅಲ್ಲದೆ ಸಂಕಷ್ಟಗಳನ್ನು ದೂರ ಮಾಡುವಂತಹ ವಿಘ್ನ ವಿನಾಶಕ ಗಣೇಶನ ಸಂಪೂರ್ಣವಾದ ಕೃಪಕಟಾಕ್ಷ ನಿಮ್ಮ ಜೀವನವನ್ನು ಸುತ್ತುವರಿಯುತ್ತೆ. ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ತಂದುಕೊಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಹೃದಯದಿಂದ ಪ್ರಾರ್ಥಿಸೋದು ಅವರಿಗೆ 5 ದಿನಗಳ ಕಾಲ 5 ಬಡವರಿಗೆ ಅಥವಾ ಹಸಿದವರಿಗೆ ಆಹಾರವನ್ನು ನೀಡೋದು. ನೀವು ಎಲ್ಲರಿಗೂ ಜಾಸ್ತಿನೇ ನೀಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ನೀವು 5 ರೂಪಾಯಿಯನ್ನು ಖರ್ಚು ಮಾಡಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ಬೋದು. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ, ಓದುವಂತಹ ಮಕ್ಕಳಿಗೆ ಪೆನ್ನು, ಪುಸ್ತಕ, ಸಿಹಿ ತಿಂಡಿಗಳನ್ನು ಕೊಡಿಸೋದು ತುಂಬ ಒಳ್ಳೆಯದು. ಈ ಸಂದರ್ಭ, ಈ ಕೆಲಸದಿಂದಾಗಿ ಮಹಾನ್ ದೇವರುಗಳು ಸಂತೋಷಗೊಳ್ತಾರೆ, ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ. ಆಗ ದೈವಿಕ ಶಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ಅದರಿಂದ ನಿಮಗೆ ರಕ್ಷಣಾತ್ಮಕವಾದ ಗುರಾಣಿಯಂತೆ ನಿಲ್ಲುತ್ತದೆ. ಈ ಸಂದರ್ಭದಲ್ಲಿ ದುರ್ಗಾಮಾತೆಯ ಅನುಗ್ರಹ ನಿಮ್ಮ ಅದೃಷ್ಟ ಒಳೆಯುವಂತೆ ಮಾಡುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ. ಧೈರ್ಯದಿಂದ ಮುಂದೆ ಬರುವಂತಹ ದಿನಗಳನ್ನು ನೀವು ಧೈರ್ಯದಿಂದ ಎದುರಿಸೋದಕ್ಕೆ ಈ 3 ದಿನಗಳಲ್ಲಿ ಆ ದೈವಿಕ ಶಕ್ತಿ ನಿಮಗಾಗಿ ಏನು ಮಾಡುತ್ತದೆ, ನೀವು ನಿಜವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ನೀವು ಇಷ್ಟು ದಿನ ಅನುಭವಿಸುತ್ತಿರುವಂತಹ ಯಾತನೆ ಮತ್ತು ನೀವು ಕಾಯುತ್ತಿರುವಂತಹ ವಿಜಯಗಳಿಗೆ ಉತ್ತರ ಸಿಗುವಂಥದ್ದನ್ನು ನೀವು ಕಂಡುಕೊಳ್ತೀರಾ. ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮನ್ನು ರಕ್ಷಿಸುವಂತಹ ಅದೃಶ್ಯವಾದ ಶಕ್ತಿ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ, ಆ ಒಂದು ದೈವಿಕವಾದ ಶಕ್ತಿ ನಿಮಗೆ ನೀಡುತ್ತಿರುವಂತಹ ಅದ್ಭುತವಾದ ವರ ಯಾವುದು, ಈಗ ವಿವರವಾಗಿ ನೋಡೋದಾದರೆ ನಿಮಗೆ ತಿಳಿಯದೇ ಇರುವಂತಹ ನೀವು ಈಗ ಇದನ್ನು ಅನುಭವಿಸ್ತೀರಾ, ತಿಳಿದುಕೊಳ್ತೀರಾ. ಭವಿಷ್ಯದಲ್ಲಿ ನೀವು ತುಂಬ ಕಷ್ಟಪಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಾಗ ದೇವರ ಆಶೀರ್ವಾದ ಕೈ ಹಿಡಿಯುತ್ತದೆ. ಉತ್ತಮವಾದ ಕೆಲಸಗಳ ಆಫರ್ಗಳು ಬರ್ತಾ ಹೋಗುತ್ತೆ. ಅದ್ಭುತವಾದ ಅವಕಾಶಗಳು ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಶಕ್ತಿಶಾಲಿ ನೆಮ್ಮದಿಯ ದಿನಗಳು, ಸಮೃದ್ಧಿಯ ಒಂದು ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಒಬ್ಬ ಮನುಷ್ಯನ ಮೇಲೆ ಒಬ್ಬ ದೇವಿಯ ಅಥವಾ ದೈವದ ಒಂದು ಅನಿರೀಕ್ಷಿತವಾಗಿರುವಂತಹ ಆಶೀರ್ವಾದ ಯಾವ ರೀತಿ ದಿಕ್ಕನ್ನು ಬದಲಾಯಿಸುತ್ತೆ ಅನ್ನೋದಕ್ಕೆ ಸಿಂಹ ರಾಶಿಯವರು ಈ 5 ದಿನಗಳಲ್ಲಿ ಸಾಕ್ಷಿ ಆಗ್ತಾರೆ. ಒಟ್ಟಾರೆ ನೀವು ಬಯಸಿರುವಂತಹ ಜೀವನದಲ್ಲಿ ನೀವು ಎಲ್ಲವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ. ದೈವಿಕ ಅನುಗ್ರಹ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಈಗಾಗಲೇ ನೀವು ವಿಡಿಯೋದಲ್ಲಿ ಎಲ್ಲವನ್ನ ತಿಳ್ಕೊಂಡಿದ್ದೀರಾ, ಯಾವ ಪರಿಹಾರವನ್ನು ಮಾಡಬೇಕು ಅಂತ ನೋಡ್ಕೊಂಡಿದ್ದೀರಾ. ಈ ಪರಿಹಾರವನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿ ನೋಡಿ. 5 ದಿನಗಳಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಬರಮಾಡ್ಕೊಳ್ತೀರಾ. ಎಲ್ಲ ಕೆಲಸದಲ್ಲೂ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ. ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು ಈಗ ದೂರವಾಗುತ್ತದೆ. ಆ ದೈವಿಕ ಶಕ್ತಿಯು ಈಗ ಕೋಪಗೊಂಡಿದೆ. ನಿಮ್ಮ ಅಭಿವೃದ್ಧಿಗೆ ಅಡ್ಡಿಯಾಗುವ ಶಕ್ತಿಗಳ ಮೇಲೆ ಆ ದೇವರು ಎಷ್ಟು ಕೋಪಗೊಂಡಿದ್ದಾನೆ, ಅದಕ್ಕಾಗಿ ನಿಮ್ಮ ಕಷ್ಟಗಳು ಶಕ್ತಿಯೇ ಈ ಕ್ಷೇತ್ರವನ್ನು ಪ್ರವೇಶ ಮಾಡಿ ತೀರ್ಮಾನಕ್ಕೆ ಬಂದಿದೆ. ಅದಾಗಿ ಕೂಡ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಒಂದು ಸಣ್ಣ ವಿಷಯವನ್ನು ನಿರೀಕ್ಷೆ ಮಾಡ್ತಾ ಇದೆ. ನೀವು ಆ ಒಂದು ವಿಷಯವನ್ನು ನೀಡಲು ಸಾಧ್ಯವಾಗದೇ ಇದ್ದರೆ ಆ ಶಕ್ತಿಯು ನಿಮ್ಮನ್ನು ಆರ್ಥಿಕವಾಗಿ ಉನ್ನತವಾದ ಸ್ಥಾನಕ್ಕೆ ತರಲು ಸಿದ್ಧವಾಗಿದೆ. ಪ್ರಸ್ತುತವಾಗಿ ನೀವು ಆ ಮನೆ ಮತ್ತು ಆ ದೇವರುಗಳು ನೀಡುವಂತಹ ಸಂಕೇತವನ್ನು ಸ್ವೀಕರಿಸಬೇಕು. ಏಕೆಂದರೆ ನೀವು ನಿಮ್ಮ ಜಾತಕದಲ್ಲಿ ತುಂಬ ಬಲಶಾಲಿಯಾಗಿದ್ದೀರಾ. ಆದ್ದರಿಂದ ಸಂಜೆ 5ರ ನಂತರದ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ವಿಚಿತ್ರವಾದ ಭಾವನೆ ಬರುತ್ತದೆ. ಇಲ್ಲಿಯವರೆಗೆ ನೀವು ಪಡೆಯಲು ಸಾಧ್ಯವಾಗದೇ ಇರುವಂತಹ ಒಂದು ದೊಡ್ಡ ಅದೃಷ್ಟವು ನಿಮಗೆ ಬರುತ್ತದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಆ ದೈವಿಕ ಶಕ್ತಿಯ ಅನುಗ್ರಹದಿಂದ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮತ್ತು ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ ಒಂದು ಕಾರಣ ಕೂಡ ಇದೆ. ನೀವು ನಿಮ್ಮ ಶತ್ರುಗಳು ಯಾರೆಂದು ತಿಳಿಯದೆ ಅವರನ್ನು ತುಂಬ ನಂಬ್ತಾ ಇದ್ದೀರಾ. ಆ ಶಕ್ತಿಗೆ ನೀವು ಅವರೊಂದಿಗೆ ಸುತ್ತಾಡ್ತಿರೋದು, ಮಾತನಾಡ್ತಿರೋದು ಅವರ ಮನಸ್ಸಿನಲ್ಲಿ ಎಲ್ಲವನ್ನ ನೋವು ಕೊಡುತ್ತೆ. ಆದ್ದರಿಂದ ಆ ವ್ಯಕ್ತಿಯನ್ನು ನೀವು ಆದಷ್ಟು ದೂರ ಇಡಿ. ನಿಮ್ಮ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.